ಜೋಗಿಗಳು ಹಾಡುವ ಹಾಡಿನಲ್ಲಿ ಸೋಮರಾಯ ಭೀಮರಾಯ ಅನ್ನೋದು ಒಂದು ಹಾಡು. ಇದು ಸೋಮರಾಯ ಭೀಮರಾಯ ಅಂದರೆ ಆ ಕಾಲದಲ್ಲಿ ರಾಜ್ಯ ಮಹಾರಾಜರ ಕಾಲದಲ್ಲಿ ಕುಸ್ತಿ ಪೈಲ್ವಾನ್ ರೀ ಇವರು. ದೊಡ್ಡ ನಗರದಲ್ಲಿ ಸೋಮರಾಯನ ಮನೆಯೇ ಒಂದು ಕಡೆ ಇರ್ತದೆ, ಭೀಮರಾಯನ ಮನೆ ಒಂದು ಕಡೆ ಇರ್ತದೆ. ಅವರು 2 ಜನ ಸ್ನೇಹಿತರು ಗರಡಿಯಲ್ಲಿ ಕುಸ್ತಿ ಆಡೋ ಗರಡಿಯಲ್ಲಿ ಭೇಟಿ ಮಾಡ್ತಾರೆ. ಅಷ್ಟೇ ಪರಿಚಯ ಬಿಟ್ಟರೆ ಇನ್ನೊಂದು ಅವ್ರ ಮನೆ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಕುಟುಂಬ ಯಾವುದೂ ಪರಿಚಯ ಇರೋದಿಲ್ಲ. ಈ ಪರಿಚಯ ಇಲ್ಲದ ಆದಂಥ ಇವರು 2 ಜನ ಗೆಳೆಯಂದರು ಸೋಮರಾಯ ವಿತ್ ಭೀಮರಾಯ. ಮುಂದೆ ಇವರ ಹಾಡಿನಲ್ಲಿ ಏನಾಗ್ತದೆ ಅಂತ ಗಮನವಿಟ್ಟು ಕೇಳಿ ಸೋಮರಾಯ ಭೀಮರಾಯನ ಕಾವ್ಯ. ಸತ್ಯವಂತೆ ಶರಣರ ಕತಿ ಚಿತವಿಟ್ಟು ಕೇಳಾರಿ ಜನ 10 ಸಭೆಯಲ್ಲಿ ನಾ ಸಾರುವೇನು, ಈ ತತ್ವದೊಳಗಿನ ನುಡಿ ನಾ ಹೇಳುವೇನು, ಹಂಗ ಹಗಲು ಇರುಳು ತಿಳಿದು ನಾ ಹೇಳುವೇನೈ. ಸೋಮರಾಯ ಭೀಮರಾಯ ಜೋಡಿಲೆ ಗೆಳೆಯರು ನಿಷ್ಠಿಲಿಂದ ಕಂಡರ ಮುಕ್ತಿ ಮಾರ್ಗವನು ಕೇಳರಿವಿದನೈ. ಸೋಮರಾಯನ ಮನಿತನ ಭೀಮರಾಯ ನೋಡಿದ್ದಿಲ್ಲ, ಭೀಮರಾಯನ ಮನಿತನ ಸೋಮದಲ್ಲಿ ಇವರು ಕಂಡಿದ್ದಿಲ್ಲೋ ಕಿಂಚಿತ ಮಾರ್ಗದಲ್ಲಿ, ನಡುವೆ ಗೆಳತನ ಕೂಡೇತಿ ಗರಡಿ ಆಲಯದಲ್ಲಿ. ಒಬ್ಬರಿಗೆ ಸುದ್ದಿ ಇಲ್ಲದೆ ಉಬ್ಬಿಲೆ ಗರಡಿ ನಾಡಿ ಲೋಡ್ತಿರುವಿ ಶಾಮ್ ಶಕ್ತಿ ಮಾಡುತ್ತಲಿ ನಿತ್ಯ ಕಾಲದಲೈ. ಒಂದ ದಿನ ಬಂದಾಳು ಸೋಮರಾಯನ ಮಡ್ದಿ ತಾಂಬೂಲ ತರುವ ಗೋಸ್ಕಾರದಲ್ಲಿ. ಆಕಿ ಅಂಗಡಿಗೆ ಬರ್ತಿದ್ಲು ನಡೋ ಬಾಜಾರಲ್ಲಿ, ಬಹು ಸುಂದರಿ ಇದ್ದಾಳಿಕೆ ರೂಪದಲ್ಲಿ. ಈ ಗೆಳೆಯನ ಹೆಂಡತಿ ಅನ್ನೋದ ಗುರತ ಇಲ್ಲದ ಗೆಳೆಯನ್ನ ಕೇಳ್ಯಾನೋ, ಈಕಿ ಯಾರ ಹೇಳಬೇಕು ನೀನು. ಸೋಮ ಮಾಡತಾನು ಮನ ಚಿಂತಿ, ಈಕಿ ನನ್ನ ಹೆಂಡತಿ ಅಂದಾರ ಕೆಡತೈತಿ. ಗೆಳತನ ಕೆಟ್ಟಿಂದ ಮಾಡಲು ಏನಗತಿ, ಹೆಂಡ್ತಿ ಅಂತ ಹೇಳಿದರ ಗೆಳತನ ಕೆಟ್ಟ ಹೋಗತೈತಿ. ಹೆಂಡ್ತಿ ಅಂತ ಹೇಳಬಾರದು ನಾನು, ಹಿಂಗ ವೇಷಿ ಅಂತ ಸುಳ್ಳು ಮಾತು ಹೇಳುವೆನೈ. ಇಷ್ಟ ಮಾತು ಕೇಳಿ ಭೀಮ ಖುಷಿಯಾಗ್ಯಾನು, ಭೀಮ ತಾಳಿದನೈ. ಆಕಿ ಮ್ಯಾಲೆ ಮನಸ್ಸು ನಂದು ಪೂರ, ಹತ್ತೈತಿ ಬಲ್ಬರ ವೆಚ್ಚೈತಿ ಒಳ್ಳೆ ವೀರ, ಕೂಡಿಸುವಂದಾನು ಒಂದ ರಾತ್ರಿ ಕಾಲ ಕಳಿವೆನೈ. ಇಷ್ಟ ಮಾತು ಕೇಳಿ ಸೋಮ ಸ್ಪಷ್ಟವಾಗಿ ಮನೆಗೆ ಬಂದು ಪಟ್ಟಣದರ್ಶಿ ಬಾ ನನ್ನ ಏಕನ್ನೋಳು, ನನ್ನ ಗೆಳೆಯ ಮನ ಶಿಟ್ಟ ನಿನ್ನೋಳು, ನೀ ಒಲ್ಲೆ ಅನ್ನ ಬ್ಯಾಡಸ್ತೀಯ ಮಾತ ಕೇಳೈ. ನಿನ್ನಂತ ಪುರುಷನ್ನ ಬಿಟ್ಟು ಅನ್ಯ ಪುರುಷಗೆ ಹೋಗಿ ನಾನು ಭೋಗ ಹೆಂಗ ಕೊಡಲಿ ಅಂದಾಳು. ಕರ್ಣ ತಪ್ಪಿತೇನ್ರಿ ಪ್ರಿಯ ನಿಂದು ನನ್ನೋಳು, ನನ್ನ ಪತಿವ್ರತೆ ಹಾನಿ ಆತು ಇಂದಿನೊಳೈ. ಪತಿ ಆಜ್ಞೆ ಮೀರಿದರ ಆತಿ ದೋಷ ಬರವದೆಂದ ತಿಳಿದಾಳು, ವಚನ ಕೊಟ್ಟಾಳೈ. ಗಂಡ ಹೆಂಡತಿ ಆಡ್ಯಾರ ಪ್ರೀತಿ ಮಾತ, ಮಂಚ ಹಾಕೋತ ಹಾಸಿಗೆ ಒಳ್ಳೆ ತುರ್ತ, ಹಾಸ್ಯಾರೋ ಲೇಪ್ತಡಿ. ಅಂದರೆ ಅದು ಪತಿವರ್ತಿ ಮನೆಯಾಗಿತ್ತು. ಅವನು ಒಂಥರ ವೇಷಿ ಮನೆ ಟೈಪ್ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಸೇರಿ. ಹಾಸಿಗೆ ಒಳ್ಳೆ ತುರ್ತ ಹಾಸ್ಯಾರೋ ಲೇಪ್ತಡಿ, ಸಮಯ ಹಚ್ಚಿದಾವ್ರಿ 4 ಕಡಿ. ಗಂಧದ ಎಣ್ಣೆ ಸಂಪಿಗೆ ತನಿ ಅಭೇರದ ಪುಡಿ, ತಬ್ಕ ತುಂಬಿ ಇಟ್ಟಾರ ಸಜ್ಜ ಮಾಡಿ. ಸೋಮ ಬಂದಿದಾನು ಆಲಕ್ಕ, ಭೀಮನ ಕರಿಲಿಕ್ಕ ಕರೆದು ತಿರಗಿದಾನು ಹಿಂದಕ್ಕ. ಸೋಮ ತೋರ ಶಾನ ದೂರಲಿಂದ, ಅದು ವೇಷಿ ಮನೆಯ ಹೂಗಂಧ.
ಕಾಂತಿ ಮನಿಗೆ ಬಂದ ನಿಂತ ನೋಡ್ಯಾನೋ ಭೀಮ ಹಚ್ಚಿರುವಂತ ನಾಲ್ಕು ಸಮೆಗಳನ್ನು ಮುಂಚೆ ಹಾಚಿರುವಂತ ಲೇಪು ತಡಿಗಳನೈ. ಆ ಕಾಲದಾಗೆ ಇದೆಲ್ಲ ಇರಲಿಲ್ಲ, ವಿದ್ಯುತ್ ಕರೆಂಟ್ ಎಲ್ಲ ಇಲ್ಲ, ದೀಪನೂ ಇಲ್ಲ. ಹಳ್ಳೆಣ್ಣೆ ದೀಪ ಹಚ್ತಿದ್ರಂತೆ. ಈ ಬತ್ತಿ ದೀಪ ಇರ್ತಾವಲ್ರಿ, ಹಣತಿ ದೀಪ 4 ಮೂಲಿಗೆ ಹಚ್ಚಿಟ್ಟಿದ್ದಾರೆ. ಹೋಗಿ ನಿಂತ್ಕೊಂಡ, ನೋಡ್ದ ಮನೆಯೆಲ್ಲ, ಹೌದು ಅಷ್ಟೇ ಚೆನ್ನಾಗಿ ಮಾಡಿಟ್ಟಾರೆ. ಹೋಗಿ ಆ ಮಂಚದ ಮೇಲೆ ಕುಂತಿರ್ತಾನೆ. ವಂಚನವಿಲ್ಲದ ಭೀಮರಾಯ ಮಂಚದ ಮೇಲೆ ಕೂತಕೊಂಡು ಅಂಚಿ ಗಮನಿ ಬಾ ಎಂದು ಕರೆದಾನು. ಮುಂಚೆ ದೀಪ ಹೋಗತದ ಚಾಚೇಳಂದನೈ. ಇವಾಗ ಹೋಗಿ ಕುಂತ ಹೊತ್ತಿಗೆ ಒಂದು ದೀಪ ಕದ್ರು ಒಳಗಡೆ ಹೋಗ್ತಾ ಇತ್ತು. ದೀಪದ ಬತ್ತಿ ಸಣ್ಣಕ್ಕಾಗ್ತಾ ಇತ್ತು. ಹೇಳ್ತಾನೆ ಅಂಚುಗಮನಿಯಲ್ಲಿ, ಯಾಕೆ ಮೌನವಾಗಿ ನಿಂತೀಯ? ಆ ಬತ್ತಿ ಮುಂದೆ ಚಾಚಿ ಬಾ ಮಂಚಕ್ಕೆ. ವಂಚನವಿಲ್ಲದ ಭೀಮರಾಯ ಮಂಚದ ಮೇಲೆ ಕೂತಕೊಂಡು ಅಂಚಿ ಗಮನಿ ಬಾ ಎಂದು ಕರೆದಾನು. ಮುಂಚೆ ದೀಪ ಹೋಗತದ ಚಾಚೇಳಂದನೈ. ಬಟ್ಟಿಂದ ದೀಪ ಚಾಚಿ ಉಟ್ಟ ಶಿರಿಗೆ ವರ್ಷಳ್ಳಾರಿ ಜಿಟ್ಟ ಭೀಮರಾಯ ಗುರ್ತ ಹಿಡಿದಾನು. ವೇಷಲ್ಲಂದನೈ. ಅವಳು ಬಟ್ನ್ಯಾಗೆ ಆ ಬತ್ತಿ ಮುಂದೆ ಮಾಡಿದ್ಲು, ಎಣ್ಣೆ ಕೈ ಹಾಕಿ. ತನ್ನ ಹುಟ್ಟ ಪಿತಾಂಬರ ಶಿರಿಗೂ ಒರೆಸ್ಕೊಂಡ್ಬಿಟ್ಲು. ಯಾವ ಬಟ್ಟೆಗೂ ಒರೆಸ್ಲಿಲ್ಲ, ಸೋಪ್ ಹಚ್ಚಿ ಕೈಯೂ ತೊಳಿಲಿಲ್ಲ. ಕುತ್ಕೊಂಡು ಯೋಚನೆ ಮಾಡ್ದ, ವೇಷಿತನ ಆದರೆ ಬೇರೆ ಯಾವ್ದಕ್ಕಾರ ಒರೆಸ್ತಿದ್ಲು, ಇದು ವೇಷಿತನ ಅಲ್ಲ. ಬಟ್ಟಿಂದ ದೀಪ ಚಾಚಿ ಉಟ್ಟ ಶಿರಿಗೆ ವರ್ಷಳ್ಳಾರಿ ಜಿಟ್ಟ ಭೀಮರಾಯ ಗುರ್ತ ಹಿಡಿದಾನು. ವೇಷಲ್ಲಂದನೈ. ಯಾರಮ್ಮ ತಂಗಿ ನೀನು, ಯಾ ಪುರುಷನ ಮಾಡಿದೆ ನೀನು, ಚೂರ ಮಾತ ಬೇಡದಂಗ ಹೇಳಂದನೈ. ಅತ್ತ ಇತ್ತ ನೋಡಿದ್ರ ಒಳಗ ಗೂಟದ ಮೇಲೆ ಖಡ್ಗ ಇತ್ತು, ಕೈಯಲ್ಲಿ ತಕ್ಕೊಂಡ ಗುರ್ತ ಹಿಡಿದಾನು. ಸೋಮರಾಯನ ಮಂತ್ಯಾನಿದು, ಸೋಮರಾಯನ ಮಾಡದೆ ಇವಳು ಸೋಮರಾಯನ ಖಡ್ಗ ಎಂದು ತಿಳಿದಾನು. ಇಂಥ ಕೆಟ್ಟ ಕೆಲಸ ಮಾಡಿದ್ದಿಲ್ರಿ ಎಂದು ನಾನು, ನಾಳೆ ಉದಿಯಲ್ಲೆದ್ದು ಗೆಳೆಯಾಗ ಮುಖ ಹೆಂಗ ತೋರಲಂದನೈ. ಕತ್ತಿಯ ತಗೊಂಡ ಭೀಮ ಕುತ್ತಗಿ ಕೊಯ್ಕೊಂಡಾನು. ಹಿಡಿದಾನು ಒಂದ ನಿಷ್ಠಿಯಲ್ಲಿ ಪ್ರಾಣ ಬಿಟ್ಟಾನೈ. ನಾರಿ ಮಾಡತಾಳು ಮಾದುಕ್ಕೆ ನಾಳೆ ಉದಯಕ್ಕೆ ಸೋಮ ಸುಕು ಜಾಣ. ಎರ್ತ ಕೊಲ್ಲ ತಾನು ನನ್ನ ಪ್ರಾಣ. ಇರುವುದಕ್ಕಿಂತ ಸಾಯದು ಲೇಸೈತಿ, ತಗೊಂಡಾಳಾದ ಕತ್ತಿ ಮಾಡಿಕೊಂಡಿದ್ದಾಳೋ ಪ್ರಾಣಹತಿ. ಬಿದ್ದಾವ್ರಿ ಜೋಡಿಲೆ 2 ಹೆಣ ಸೋಮ ಸುಕು ಜಾಣ. ಏನು ಹೊತ್ತ ತಂದ್ಯೋ ಮುಕ್ಕಣ್ಣ, ಏನಗಲಿ ಹೋದ್ಯೋ ಭೀಮ ಜಟ್ಟಿ. ಯಾರ್ ಕೂಟಗಾಡಲ್ಯೋ ನಾ ಕುಸ್ತಿ. ನನ್ನ ಅನುಕೂಲಕ್ಕೆ ಸರಿಯಾದ ಹೆಂಡತಿ, ಎಲ್ಲಿ ಹುಡುಕಿದ್ರು ಸಿಕ್ಕಾಳಿಂತ ಸತಿ. ಇಂಥವ್ರು ಹೋದ ಬಳಕ ನಂದೇನೈತಿ, ಸೋಮಶೂರ ತಗೊಂಡ ಆದ ಕತ್ತಿ. ಖಡ್ಡಗ ತಗೊಂಡ ಸೋಮ ಕಡಕೊಂಬೋ ಯಾಳ್ಯದಲ್ಲಿ ಪರಮೇಶ್ವರ ಬಂದ ಕೈ ಹಿಡದಾನು. ಅವರಿಗೆ 3 ಕೊಟ್ಟಾನು ಮುಕ್ತಿ ಫಲಗಳನ್ನು, ಗುಡಿ ಸಂಗಮೇಶ್ವರ ಮಾಡಿದ ಪದಗಳನ್ನೈ. ಸೋಮರಾಯ ಭೀಮರಾಯ ಜೋಡಿಲೆ ಗೆಳೆಯರು ನಿಷ್ಠಿಲಿಂದ ಕಂಡರ ಮುಕ್ತಿ ಮಾರ್ಗವನು ಕೇಳರಿವಿದನೈ. ನಾನು ಜನಪದ ಶ್ರೀ ಚಾನಲ್ನಲ್ಲಿ ಟಿ ವಿಯಲ್ಲಿ ನೋಡಿದ್ದೆ. ಇಷ್ಟು ವಿಸ್ತಾರಾಗಿ ನೀವು ಮಾಡ್ಕೊಂಡು ಹೋಗಿದ್ದೀರಿ ಅಂತ ನನಗಂತೂ ಗೊತ್ತಿರಲಿಲ್ಲ. ನಿಮಗೆ ನಾನು ಸಾಗರದಲ್ಲಿ ನೋಡಿದ್ದೆ, ಗಿರಿಜನ ಮೇಳದಲ್ಲಿ ನಿಮ್ಮ ಇದರಿಂದಾನೇ ಬಹಳಷ್ಟು ಚೆನ್ನಾಗಿ ನಡೆಸಿದ್ರಿ. ಅದು 3 ದಿವಸದ ಕಾರ್ಯಕ್ರಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಆವಾಗ ನಾನು ಗುರುತಿಸ್ಕೊಂಡಿದ್ದೆ, ಇವರು ದೊಡ್ಡ ಕಲಾವಿದರೇ ಇರಬಹುದು ಏನೋ ಅಂತೇಳಿ ದೂರದಿಂದ ನೋಡಿದ್ದೆ. ಹತ್ತಿರದಲ್ಲಿ ಮಾತಾಡಿದ್ದೀನಿ. ಆವಾಗ ಈಗ ಬಂದು ಇಲ್ಲೆಲ್ಲ ನೋಡಿದಾಗ ಎಲ್ಲ ಮಹಾನುಭಾವಗಳು ಇಲ್ಲೇ ಇದ್ದಾರೆ. ನಾನು ನೋಡಿದ ಎಲ್ಲ ಮುಖಾನು ಇವು ನೋಡಿದವೆ. ನಾನು ನಿಮ್ಮ ಇದರಲ್ಲಿ ಎಷ್ಟು ಜನ ಅಧ್ಯಕ್ಷರಿದ್ದಾರೆ, ಅಕಾಡೆಮಿ ಅಧ್ಯಕ್ಷರಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ, ಅವರಿಗೆಲ್ಲ ನೋಡಿದಾಗ ಸಂತೋಷ ಆಯಿತು. ನಿಮ್ಮ ಏನು ಈ ಕನ್ನಡ ಜನಪದ ಶ್ರೀ ಸಂಸ್ಥೆಯನ್ನು ಮಾಡಿದಿರಲ್ಲ, ಈ ಚಾನಲ್ ಇಡೀ ದೇಶಕ್ಕೆ
ಆಗಲಿ, ಇನ್ನೂ ಹೆಚ್ಚಿಗೆ ಜನ ನೋಡಿ ಇನ್ನೂ ಹೆಚ್ಚಿನ ಪ್ರತಿಭೆ ಇದಕ್ಕೆ ಬರಲಿ ಅಂತ ನಾನು ನನ್ನ ಕಾಲಭೈರವ ಜೋಗಿ ಕಲಾ ತಂಡದಿಂದ, ನನ್ನ ಸಮಾಜ ವತಿಯಿಂದ ಈ ನಾಡಿಗೆ ಮತ್ತು ನಿಮ್ಮ ಚಾನಲಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಧನ್ಯವಾದ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ವಿಶೇಷವಾಗಿರ್ತಕ್ಕಂಥ ಒಂದು ಕನ್ನಡ ನಾಡಿನ ಹೆಮ್ಮೆಯ ಕಲಾ ಪ್ರಾಕಾರಗಳ ಒಂದಾಗಿರ್ತಕ್ಕಂಥ ಕಿನ್ನರಿ ಜೋಗಿ ಮೇಳದ ವಿಶೇಷ ಕಲಾವಿದರೊಬ್ಬರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ದಯಮಾಡಿ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ನಿಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನಪದ ಕಲಾವಿದರನ್ನ ಪ್ರೀತಿಸೋಣ. ಅವರ ಕಷ್ಟ ಕಾರ್ಪಣೆಗಳಿಗೆ ನಮ್ಮ ಕೈಲಾದ ಸಹಕಾರವನ್ನು ಮಾಡೋಣ. ಜನಪದವೇ ಸತ್ಯ, ಜನಪದವೇ ನಿತ್ಯ. ನಮಸ್ಕಾರ.